ಗೆಲ್ಲೋ ತನಕ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಿರ್ಲಕ್ಷ್ಯ ತೋರುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ನಿರ್ಲಕ್ಷ್ಯ ತೋರುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನಗರಸಭೆ ವಾರ್ಡ್ನ 4ನೇ ವಾರ್ಡ್ನಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಪುರಸಭೆಯ ಕೌನ್ಸಿಲರ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಮನೆ ತಗೊಂಡು ಸರ್, ನಾವು ಕುಡಿಯೋ ಉಪ್ಪು ನೀರಿಂದ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಈ ಪುರಸಭೆ ನಮಗೆ ಬೇಕಾ? ಟೌನ್ ಅಲ್ಲಿ ಇದೆಯಾ? ನಾವೇನು ವಿಲೇಜ್ ಅಲ್ಲಿ ಇಲ್ಲ, ಟೌನ್ ಅಲ್ಲಿ ಇದೆ. ನಮ್ಗೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ರಾತ್ರಿ ಪಾಪ ಊಟ ಹಾಕಿದ್ದೀರಾ, ಅವ್ರು ತಂದ್ರೆ ರಾಶನ್ ಒಂದೂ ಇಲ್ಲ ಮೇಡಮ್ ಮನೇಲಿ. ಒಂದು ಏನಂದ್ರೆ ಮೇಡಮ್, ತಾವು ದಯವಿಟ್ಟು ವಾರ್ಡಲ್ಲಿ ಹೋಗಿ ಪರಿಶೀಲನೆ ಮಾಡ್ಬೇಕು. ಅದೇ ಥರ ಕಾದಲ್ಲಿ ಹೊಟ್ಟು ಬನ್ನಿ, ತಿರ್ಕೊಂಬಂದು ಬನ್ನಿ. ಸೇರ್ಕೊಂಬಿಟ್ಟು ಆಗಿಲ್ಲ, ಅಧ್ವಾನ ಎಲ್ಲೂ ಆಗಿಲ್ಲ ಮೇಡಮ್. ಪ್ರತಿ ವರ್ಷನೂ ಅಲಾಗ್ತಾರ ಪ್ರಾಬ್ಲಮ್ ಗೊತ್ತಾ. ಈಗ ಅಲ್ಲಿ ಚರಂಡಿಗೆಲ್ಲ ಮುಚ್ಚೋಗೈತೆ. ಇವ್ರ ಹೇಳೋ ಪ್ರಕಾರ ಅಲ್ಲಿ ಆಜು ಮೊದಲು ಕೆರೆ ತಂತೆ. ನಮ್ಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ಅಂತ ಯಾರೋ ಕೇಸ್ ಮಾಡ್ತಿದ್ರು. ಕೆರೆ ಬಗ್ಗೆ ಕೇಸ್ ಹೌದು, ನಮ್ಮ ಈಗ ಕೆರೆ ಮಾಡಿ ಏನು ಮಾಡಿದ್ದಾರೆ, ಕೆರೆನ ಮುಚ್ಚಿಬಿಟ್ಟು ಕೆರೆ ಮುಚ್ಚಿಬಿಟ್ಟು ಕೆಲವು ಅನಧಿಕೃತ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೆಲವು ಸರ್ಕಾರ ಬಿಲ್ಡಿಂಗ್ ಕಟ್ಟಿದ್ದಾರೆ. ಒಂದು ಕೆರೆ ಮುಚ್ಚಿದಾಗ ಆ ನೀರಲ್ಲಿ ಎಲ್ಲೋಗುತ್ತೆ? ಈಗ ಸೇಟ್ ಕಂಪನಿ ಕಡೆ ಡೌನ್ ಕೆರೆ ಇರೋದು. ಇಲ್ಲಿರೋಂಥ ನೀರೆಲ್ಲ ಏನಾಗುತ್ತೆ ಅಂದರೆ ಊರ ಮೇಲೆ ಹೋಗುತ್ತೆ. ರಾತ್ರಿ ಪಾಪ ಇಲ್ಲಿವರೆಗೂ ಐತೆ, ನಮಗೆ ನೋಡಿ ಹೊಟ್ಟೆವರೆಗೂ ಐತೆ. ಯಾಕಂದ್ರೆ ಮಕ್ಕಳು ನೈಟು ರಾತ್ರಿ ಎಲ್ಲ ಫುಲ್ಲು ಮಳೆ. ಅವ್ರು ಅಷ್ಟು ನೀರಲ್ಲೇ ಹೆಂಗಿರೋದು ಅವರು? ಏನೋ ಒಂದು ದಿವಸ ಏನೋ ಪರವಾಗಿಲ್ಲ, ಮಳೆ ನೀರು ಮಾತ್ರ ಬಂದು ಮನೆ ಒಳಗೆ ದೂರಿ ಏನೋ ತೊಂದರೆ ಆಗಿದ್ರೆ ಆಯಿತು ಏನೋ ಅಂತ ಹೇಳ್ಬೋದು. ಚರಂಡಿ ನೀರು ಗಲೀಜು ನೀರೆಲ್ಲ ಆಗಿ ಮಕ್ಕಳು ಇನ್ಫೆಕ್ಷನ್ ಆಗಿ ಇವತ್ತು ಕಾಯಿಲೆಗೆ ಉಪಾತಾಗಿದೆ. ನಾವು ಪ್ರತಿ ವರ್ಷ ಇಲ್ಲ ಮೇಡಮ್ ಅವರೇ, ಇದು 3ನೇ ಸರಿ ನಾವು ನಿಮ್ಮ ಕಡೆ ನಾವು ತೋರಿಸ್ತಾ ಇರೋದು. ಇನ್ನೊಂದು ಮೇಡಮ್, ಆ ರೋಡಲ್ಲಿ ಒಂದು ಚಿಕನ್ ಅಂಗಡಿ ಇದೆ. ಆ ಚಿಕನ್ ಅಂಗಡಿ ಏನ್ ಮಾಡ್ತಾರೆ, ಇರೋ ಕಚರ ಎಲ್ಲ ಸೇರಿ ಒಂದು ಮೂಟೆ ಕಟ್ಟಿ ಮೋರಿಗೆ ಹಾಕ್ತಾರೆ. ಮೋರಿಗೆ ಹಾಕಿದ್ರೆ ಡ್ರೈನೇಜ್ ಹೋಗಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಆ ಮೂಟೆ ಎಲ್ಲ ಗಲೀಜೆಲ್ಲ ಬಂದು ನಮ್ಮ ಕಡೆ ಸೇರ್ತದೆ. ಗಾಡಿಗೆಲ್ಲ ಮೇಡಮ್ ಆ ಚಿಕನ್ ಅಂಗಡಿನೇ ಹೆಚ್ಚಬೇಕು ನೀವು. ಅಲ್ಲಿ ದುರ್ವಾಸನೆ, ಮನೆ ಕಡೆ ಇರಕ್ಕಾಗ್ತಾ ಇಲ್ಲ. ಮಕ್ಕಳಿದ್ದಾರೆ, ಡೆಂಗು ಬರ್ತಾ ಇದೆ, ಜ್ವರ ಬರ್ತಾ ಇದೆ. ನಾವು ಆ ಚಿಕನ್ ಅಂಗಡಿ ತೆರವುಗೊಳಿಸಿ ನೀವು ಚಿಕನ್ ಅಂಗಡಿ ಆಸ್ಪತ್ರೆ ದಾಖಲೆಯನ್ನು ತೋರಿಸ್ತೀವಿ. ಸೇಟ್ ಕಂಪೌಂಡ್ ಜನ ಎಷ್ಟು ಜನ ನಾವು ಹೋಗಿ ದಾಖಲೆ ಆಗಿದ್ದಾರೆ, ಅಲ್ಲಿ ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಪ್ರತಿಯೊಂದು ಲಿಸ್ಟ್ ನಾವು ತೋರಿಸ್ತೀವಿ. ಯಾಕೆ ತೊಂದರೆ ನಮಗೆ? ಅದು ಮತ್ತೆ ಮೇಡಮ್ ಕುಡಿಯೋ ನೀರು ದಯವಿಟ್ಟು ವಾಟರ್ ಫುಡ್ ತುಂಬಾ ಕುಡಿಯೋ ನೀರು ನಮ್ಗೆ ಬೇಕು ಮೇಡಮ್. ಏನು ವ್ಯವಸ್ಥೆ ಮಾಡ್ಕೊಡಿ. ನೀವು ಟ್ಯಾಂಕ್ ಹಾಕ್ತಿರೋ, ವಾಟರ್ ಫಿಲ್ಟರ್ ಬಿಡ್ತಿರೋ, ಅದು ನಿಮ್ಮ ಅಧಿಕಾರಿ ಕಡೆಯಿಂದಾನೇ ಸೈನ್ ಆಗಿದೆ. ಡೈಲಿ ಕೂಲಿ ಕೆಲಸ ಮಾಡಲ್ಲ, 500 ರೂಪಾಯಿ ಕೂಲಿ ಕೆಲಸ ಮಾಡಲ್ಲ. ಇರ್ಬೇಕಂದ್ರೆ ಅದು ಸರ್ಕಾರದ ಇರೋ ಇದರಲ್ಲಿ ಬಂದ್ಬಿಟ್ಟು ಅವ್ರು ಫಿಟ್ ಕಟ್ಟಿದ್ದಾರೆ. ಬಟ್ ಬೇರೆ ಒಬ್ರು ಬಂದು ಅದು ಮನೆ ಮಾಡಿದ್ದಾರೆ. ಏನೇ ಸೌಲಭ್ಯಗಳು ಬಂದು ಸೇರ್ತಾ ಇಲ್ಲ. ಯಾವುದೇ ರೀತಿ ಯಾವುದೇ ಸೌಲಭ್ಯ ನಮ್ಗೆ ಬಂದು ಸೇರ್ತಾಯಿಲ್ಲ. ಆ್ಯಕ್ಚುಲಿ ಇವಾಗ ನೋಡಿ ಸ್ವಲ್ಪ ಬಡವರು ಇದ್ದಾರೆ, ನಮ್ಮ ಕಡೆ ಬಡವರು ಇದ್ದಾರೆ. ಯಾರು ರೈಲ್ವೆ ಎಂಪ್ಲಾಯ್ ಇಲ್ಲ, ಬೆಂಬಲ ತುಂಬ ಮನೆಗಳಿದ್ದಾರೆ, ತುಂಬ ಅವಸ್ಥೆಯಲ್ಲಿದ್ದಾರೆ. ಮನೇನು ತುಂಬ ಮನೆ ಏಟ್ ಬಿದ್ದಿದೆ. ಮನೆಗಳಲ್ಲಿ ಡಾಕ್ಯುಮೆಂಟ್ ಏನಿಲ್ಲ. ಇವಾಗ ಮನೆ ಏನೋ ಮಾಡ್ಕೊಡಿ ಇದೆಲ್ಲ ಕೇಳ್ತಾರೆ. ಇದು ಯಾರು ಸಲ್ಲಿ ಆ ಥರ ಬೇಡ ಅಂತ ಈ ಇದುವರೆಗೂ ಖಾತೆನೇ ಇಲ್ಲ ಮೇಡಮ್. ಏನು ಬೇಕೋ ಅನುಕೂಲ ಮಾಡ್ಕೊಡ್ಬೇಕು. ಏನು ನಿನ್ನೆ ಬಂಗಾರಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಸುರಿಯುವ ಧಾರಾಕಾರ ಮಳೆಯಿಂದ ಏನು ಜನಗಳು ಇವಾಗ ಬಂದು ಸ್ಟ್ರೈಕ್ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಅವ್ರು ಕೊಟ್ಟರು ಮೆಮೊರಂಡಮ್ ತೊಗೊಂಡಿದ್ದೇನೆ. ಬಹುಮುಖ್ಯವಾಗಿ ಈಗ ನಿನ್ನೆ ಬಂದ ತಕ್ಷಣವೇ ಬೆಳಗ್ಗೆನೇ ಅಲ್ಲಿಗೆ ಭೇಟಿ ನೀಡಿ ಈಗಾಗಲೇ ಅಂದರೆ ತುರ್ತು ಏನು ಕ್ರಮ ತೊಗೊಳ್ಬೋದು ಅದ್ರ ಬಗ್ಗೆ ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಕೆಲವೊಂದು ನೀರು ಸರಾಗವಾಗಿ ಹರಿಯಲಿಕ್ಕೂ ಸಹ ಅದೇನು ಅಂದರೆ ಪ್ರೆಸೆಂಟ್ ಇವಾಗ ಏನು ಮಾಡ್ಬೋದು ಅದೇ ರೀತಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರವಿ ಇವ್ರನ್ನೆಲ್ಲ ಸ್ಪಾಟ್ಗೆ ವಿಸಿಟ್ ಕಳಿಸಿ ಅದ್ರ ಬಗ್ಗೆ ಕ್ರಮ ತೊಗೊಂಡಿದ್ದೇವೆ. ಇನ್ನು ಮಿಕ್ಕಿದಂತೆ ಅವ್ರೇನು ಬೇರೆ ಬೇಡಿಕೆಗಳನ್ನ ಇಟ್ಟಿದ್ದಾರೋ ಅದನ್ನು ಕನ್ಸರ್ನ್ ಯಾರು ಸ್ಟಾಫ್ ಇದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹಳೆ ಫೈಲ್ಸ್ ಏನಿದೆ ಈಗ ಕೆರೆದಿರ್ಬೋದು ಮತ್ತು ಬೇರೆದು ವಾಟರ್ದೆಲ್ಲ ಕೇಳಿದ್ರಲ್ಲ ಕನ್ಸರ್ನ್ ಸೆಕ್ಷನ್ ಹತ್ರ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆನೂ ಕ್ರಮ ತಗೊಳ್ತೇವೆ. ಅತಿ ತುರ್ತಾಗಿ ಈಗ ಮಳೆ ನೀರು ಚರಂಡಿ ನೀರು ಹೋಗೋ ರೀತಿ ವ್ಯವಸ್ಥೆಯನ್ನು ಕೂಡಲೇ ನಾನು ಮಾಡ್ತೀನಿ.
ವ್ಯಾಪ್ತಿಯಲ್ಲಿ ಒಂದು ಸಮುದಾಯ ಭವನವಿದೆ, ಅದನ್ನೇ ವ್ಯವಸ್ಥೆ ಮಾಡಿದ್ವಿ. ಆಲ್ರೆಡಿ ಕ್ಲೀನು ಮಾಡಿದ್ವಿ, ಬೆಳಗ್ಗೆಯಿಂದ ಅದನ್ನು ಕ್ಲೀನಿಂಗು ಆಗಿದೆ. ಇನ್ ಕೇಸ್ ಏನಾದರೂ ಇವತ್ತು ಅಷ್ಟೇ ಮಳೆ ಏನಾದರೂ ಬಂದರೆ ಏನು ಜನಗಳಿದ್ದಾರೆ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡೋ ವ್ಯವಸ್ಥೆನೂ ಮಾಡ್ತೀವಿ. ಜೊತೆಗೆ ಪುರಸಭೆ ವತಿಯಿಂದ ಒಂದು ಕಂಟ್ರೋಲ್ ರೂಮ್ ನಂಬರ್ ಸಹ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅಲ್ಲಿ ಮುಖ್ಯವಾಗಿ ಯಾರು ನಮ್ಮ ಅಭಿಯಂತ್ರಿ ಇರ್ಬೋದು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, 3 ಜನದ ನಂಬರ್ ಶೇರ್ ಮಾಡ್ತೀನಿ. ಇನ್ ಕೇಸ್ ಆ ಥರ ಎಮರ್ಜೆನ್ಸಿ ಆದರೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ. 24/7 ಅದು ಚಾಲ್ತಿಯಲ್ಲಿರುತ್ತೆ. ಇನ್ನು ಬೇರೆ ಏನೇ ಪ್ರಾಬ್ಲಮ್ ಆದರೂ ನನಗೆ ಮಾಡಿದ್ರು ಸಹಿತ ತುರ್ತು ಕ್ರಮ ಇಮಿಡಿಯೇಟ್ ತೊಗೊತೀವಿ.